ಹಲೋ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಅಡುಗೆನು ಅಂತ ನೋಡೋಣ. ಇವತ್ತು ನಾನು ಅವಲಕ್ಕಿ ಪಲಾವ್ ಮತ್ತು ಎಲೆಕೋಸಿನ ಚಪಾತಿ ಅಥವಾ ಪತ್ತ ಗೋಬಿ ಪರಾಟ ಅಂತಾರಲ್ಲ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇದು ಎಲೆಕೋಸನ್ನ ನಾನು ಹೀಗೆ ಸಣ್ಣ ಸಣ್ಣದಾಗಿ ಚಾಪರ್ ಮುಖಾಂತರ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ನೀರನ್ನೆಲ್ಲ ಶೋಧಿಸಿ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಎಲೆಕೋಸು ಅಂದರೆ ಕೆಲವರಿಗೆ ಆಗಲ್ಲ, ಅದರ ವಾಸನೆ ಇಷ್ಟ ಆಗದಿರಬಹುದು, ಅದರ ಪಲ್ಯ, ಅದರ ಸಾಂಬಾರು ಏನು ಮಾಡಿದ್ರೂ ಇಷ್ಟ ಆಗಲ್ಲ. ಸೊ ಈ ಥರ ಮಾಡಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ, ಮಕ್ಕಳಿಗೂ ಇಷ್ಟ ಆಗುತ್ತೆ. ಅದಕ್ಕೆ ನಾನಿಲ್ಲಿ ಮೊದಲು ಏನು ಮಾಡ್ತಾಯಿದ್ದೀನಿ, ಒಂದು ಬಾಣಲೆಯಲ್ಲಿ ಎಣ್ಣೆನ ಇಟ್ಟು ಎಣ್ಣೆ ಕಾದ್ಮೇಲೆ ಈ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಎಲೆಕೋಸನ್ನ ಹಾಕಿ ಫ್ರೈ ಮಾಡಿಕೊಂಡು ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಅರಿಶಿಣ, ಖಾರದ ಪುಡಿ, ಕೊರಿಯಾಂಡರ್ ಪೌಡರ್, ಸ್ವಲ್ಪ ಜೀರಾ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೋಡಿ ಈ ಥರ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಇದು ಆಗಿದೆ. ಇದನ್ನು ಮುಚ್ಚಿಡ್ತೀನಿ, ಸ್ವಲ್ಪ ತಣ್ಣಗಾಗಬೇಕು. ಅಷ್ಟೊತ್ತಿಗೆ ನಾನಿಲ್ಲಿ ಮಸಾಲೆ ಪದಾರ್ಥಗಳು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಕೊಂಡಿದ್ದೀನಿ. ಅದೇ ಆಗಲೇ ಹೇಳಿದ್ನಲ್ಲ ಅವಲಕ್ಕಿ ಪಲಾವ್ ಮಾಡಬೇಕು ಅಂತ, ಅದಕ್ಕೆ ಇದು. ಸೊ ಮಸಾಲೆಗೆ ನಾನಿಲ್ಲಿ ಕೊತ್ತಂಬರಿ ಕಡ್ಡಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾವು ಪಲಾವ್ಗೆ ಏನೇನು ಮಸಾಲೆ ಹಾಕ್ತೀವಿ ಸೇಮ್ ಇದು. ಅಕ್ಕಿ ಬದಲು ಅವಲಕ್ಕಿ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಲ್ಲ, ಈ ಕೊತ್ತಂಬರಿ ದಂಟನ್ನು ನಾನು ಹಾಕ್ತೀನಿ. ಯಾವಾಗಲೂ ನೀವು ಗಮನಿಸಿರ್ಬೋದು, ಪಲಾವ್ ಮಾಡಿದಾಗ, ಚಟ್ನಿ ಮಾಡಿದಾಗೆಲ್ಲ ನಾನು ಕೊತ್ತಂಬರಿ ದಂಟನ್ನೇ ಹಾಕೋದು. ಇವಾಗ ಮಿಕ್ಸಿಗೆ ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಕೊತ್ತಂಬರಿ ಕಡ್ಡಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ ತುರಿನ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ. ಯಾವಾಗಲೂ ನಾವು ಮಾಡೋ ರೆಗ್ಯುಲರ್ ಪಲಾವ್ಗಿಂತ ಇದು ಸ್ವಲ್ಪ ಬೇರೆಯೇ ಆಗಿರುತ್ತೆ. ರೆಗ್ಯುಲರಾಗಿ ನಾವು ಅವಲಕ್ಕಿ ಮಾಡ್ತಾನೆ ಇರ್ತೀವಿ, ಅದು ಬೇಜಾರಾಗಿರುತ್ತೆ. ಹಾಗಾಗಿ ಅವಲಕ್ಕಿಯಲ್ಲಿ ಯಾಕೆ ಮಾಡಬಾರ್ದು ಅಂತ ನಾನಿವತ್ತು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮಸಾಲೆಯನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಈರುಳ್ಳಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ ಟೊಮ್ಯಾಟೊ ಹುಳಿಗೆ ನೀವು ನಾಟಿ ಟೊಮೆಟೊನಾದರೂ ಹಾಕ್ಬೋದು, ಅಥವಾ ಹುಳಿ ಜಾಸ್ತಿ ಬೇಡ ಅಂದರೆ ಹೈಬ್ರಿಡ್ ಟೊಮೆಟೊ ಬರುತ್ತಲ್ಲ ಅದನ್ನು ಹಾಕ್ಬೋದು. ಮತ್ತು ಈರುಳ್ಳಿನೂ ಅಷ್ಟೇ, ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಬೋದು. ತರಕಾರಿಗಳಷ್ಟೇ, ನಿಮಗೆ ಇನ್ನೇನಾದರೂ ಗೋಬಿ ಮತ್ತು ಬಟಾಣಿ ಹಾಕಬೇಕು ಅನಿಸಿದ್ರೆ ಅದನ್ನೆಲ್ಲದು ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ, ಇದಕ್ಕೆ ಜೀರಿಗೆ ಹಾಕಿದೆ, ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಬೆಂದಿದೆ ಅಂದಾಗ ಟೊಮ್ಯಾಟೊನ ಹಾಕಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋಷ್ಟು ಬೇಯಿಸ್ಕೋಬೇಕಾಗತ್ತೆ. ಇದು ಸೇಮ್ ಪ್ರೊಸೀಜರು, ನಾವೇನು ರೈಸ್ ಬಾತ್ ಮಾಡಬೇಕಾದ್ರೆ ಅವಲಕ್ಕಿ, ಉಪ್ಪಿಟ್ಟು ಏನು ಮಾಡಬೇಕಾದ್ರೆ ಮಾಡ್ತೀವಲ್ಲ ಅದೇ ಥರ. ಟೊಮೆಟೊ ಬೆಂದಮೇಲೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಹುರುಳಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದು ಬೇಯಬೇಕು. ಅದು ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಅವಲಕ್ಕಿಯನ್ನು ತೊಳೆದಿಟ್ಕೋತೀನಿ. ನಾನು ಮೀಡಿಯಮ್ ಅವಲಕ್ಕಿನ ತೊಗೊಂಡಿದ್ದೀನಿ. ಸೊ ಇದನ್ನು ಒಂದು ಸತಿ ತೊಳೆದ್ರೆ ಸಾಕಾಗುತ್ತೆ, ಇದನ್ನು ನೆನೆಸಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಸ್ವಲ್ಪ ತೆಳು ಇರುತ್ತೆ, ನೆನೆಸಿಟ್ಬಿಟ್ರೆ ಎಲ್ಲ ಕರ್ಗೋಗುತ್ತೆ. ಹಾಗಾಗಿ ಅವಲಕ್ಕಿನ ಒಂದು ಸತಿ ತೊಳೆದು ನೀರನ್ನೆಲ್ಲ ಬಸಿದು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಆದರೆ ಸಾಕಾಗುತ್ತೆ. ಇಲ್ಲಿ ತರಕಾರಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ. ಈಗ ರುಬ್ಬಿಟ್ಕೊಂಡಿರೋಂತಹ ಮಿಶ್ರಣನ ಹಾಕ್ತಾಯಿದ್ದೀನಿ. ಈ ಮಿಶ್ರಣ ಹಸಿ ವಾಸನೆ ಹೋಗಬೇಕು, ಅಷ್ಟು ನಾವು ಬಾಡಿಸ್ಕೋಬೇಕಾಗುತ್ತೆ. ಅದು ಗೊತ್ತಾಗುತ್ತೆ ನಿಮಗೆ ಘಾಟು ಹೋಗಿದ್ದು. ಈಗ ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಅವಲಕ್ಕಿ ನಾವೇನು ಬಸ್ದಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಅವಲಕ್ಕಿ ಪಲಾವ್ ನೋಡಿ ರೆಡಿಯಾಗಿರುತ್ತೆ. ಸೊ ಇದ್ರ ಕೆಲಸ ಆಯಿತು. ಕೊನೆಯಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಂದು ಸತಿ ಟಾಸ್ ಮಾಡಬೇಕು ನೋಡಿ ಈ ಥರ. ಸ್ವಲ್ಪ ಬಿಸಿ ಇದೆ. ಅಷ್ಟೊತ್ತಿಗೆ ನಾವಿಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಎಲೆಕೋಸು, ಸೊ ಅದು ರೆಡಿಯಾಗಿದೆ. ಅದಕ್ಕೆ ನಾನು ಗೋಧಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಇದು ಚಪಾತಿ ಹಿಟ್ಟು ಥರನೇ, ಇದನ್ನು ಕಲಿಸ್ಕೊಳ್ಳುವಂಥದ್ದು ಇನ್ನೇನಿಲ್ಲ. ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಲ್ಲ, ನಾನು ಹಾಗೆ ಕಲಿಸ್ಕೊತೀನಿ. ಇದೇ ಸಾಕಾಗುತ್ತೆ ನೀರು, ಬೇಕಾದರೆ ಚೂರು ಹಾಕೋಬೋದು. ನೋಡಿ, ನೀರೇನು ಬೇಕಿಲ್ಲ ಎಕ್ಸ್ಟ್ರಾ, ಇಷ್ಟರಲ್ಲೇ ಕಲಸಿ ಇಟ್ಕೊಂಡಿದ್ದೀನಿ. ಇದು ನೆನೆಬೇಕು ಸ್ವಲ್ಪ ಹೊತ್ತು. ಅಷ್ಟೊತ್ತಿಗೆ ನಾನಿಲ್ಲಿ ಅವಲಕ್ಕಿನ ಮಾಡಿದ್ದಲ್ಲ ಅದನ್ನು ತಿನ್ನಬೇಕು, ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಸೊ ಅದನ್ನು ಈಗ ತಿನ್ನುವಂಥ ಸಮಯ, ತಿಂದು ಟೇಸ್ಟ್ ಹೇಳೋ ಅಂಥ ಸಮಯ. ಸೊ
ಚೆನ್ನಾಗಿದೆ ತುಂಬಾ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ನನ್ನ ಯೂಶ್ವಲ್ ತಿಂಡಿ ತಿನ್ನೋಂಥ ಜಾಗ ನೋಡಿ, ಇಲ್ಲಿ ಕಿಟಕಿ ಪಕ್ಕ ಇಲ್ಲಿ ಕೂತ್ಕೊಂಡು ಹೊರಗಡೆ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾನು ತಿಂತೀನಿ. ಸೊ ನಿಮಗೂ ಆ ಥರದ್ದೇ ಒಂದು ಪ್ಲೇಸ್ ಇರುತ್ತಲ್ವ ಮನೆಯಲ್ಲಿ, ಇಲ್ಲಿ ಕೂತ್ಕೊಂಡು ತಿಂದರೆ ಖುಷಿಯಾಗುತ್ತೆ, ಇಲ್ಲಿ ವ್ಯೂ ಚೆನ್ನಾಗಿದೆ, ಇಲ್ಲಿ ಆರಾಮಾಗಿರುತ್ತೆ, ಕಂಫರ್ಟಬಲ್ ಪ್ಲೇಸ್ ಅಂತ ಒಂದು ಇರುತ್ತಲ್ಲ. ಸೊ ಆ ಥರ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ತಿಂಡಿ ಆಯಿತು. ಈಗ ಕಲಸಿಟ್ಕೊಂಡಿರೋಂಥ ಚಪಾತಿ ಹಿಟ್ಟು ನೆಂದಿದೆ. ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ನಾದ್ಕೊಂಡು ಉಂಡೆ ಮಾಡಿ ಚಪಾತಿ ಲಟ್ಟಿಸಿ ಬೇಯಿಸೋದು ಅಷ್ಟೇ. ಸೊ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿನ. ಇನ್ನೊಂದೇನಪ್ಪ ಅಂದರೆ, ಈ ಎಲೆಕೋಸನ್ನು ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿಲ್ಲ ಅಂದರೆ ಲಟ್ಸೋಕ್ಕೆ ಬರಲ್ಲ, ಎಲ್ಲ ಕಿತ್ತು ಬಂದುಬಿಡುತ್ತೆ. ಆವಾಗ ನಾವು ರೊಟ್ಟಿ ಶೀಟ್ ಮೇಲೆ ತಟ್ಟಿ ಬೇಯಿಸ್ಕೋಬೇಕಾಗತ್ತೆ. ಸೊ ಸಣ್ಣದಾಗಿ ಹೆಚ್ಚಿದ್ರೆ ನೋಡಿ ಈ ಥರ ಎಷ್ಟು ಸ್ಮೂತಾಗಿ ಚಪಾತಿ ಬರುತ್ತೆ. ನನಗೆ ಅಷ್ಟೇನು ರೌಂಡಾಗಿ ಲಟ್ಸೋಕ್ಕೆ ಬರಲ್ಲ. ಸೊ ಒಂದಷ್ಟು ಅಲ್ಲಿ ನಾನು ಮಾಡ್ತಾಯಿದ್ದೀನಿ, ಏನು ಅಂದ್ಕೋಬೇಡಿ. ಇದು ನೋಡಿ ಚಪಾತಿ ಕಲರು ಯಾವ ಥರ ಇದೆ. ಆ ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಸ್ವಲ್ಪ ಕಲರ್ ಕೊಡುತ್ತಲ್ಲ ಅದು, ಮತ್ತು ಅರಿಶಿನ. ಸೊ ಅದಕ್ಕೆ ಈ ರೀತಿ ಕಲರ್ ಇದೆ. ಮತ್ತು ಈ ಚಪಾತಿಗೆ ಏನು ಪಲ್ಯ ಅಥವಾ ಗೊಜ್ಜು ಯಾವ ಕಾಂಬಿನೇಷನ್ನು ಬೇಡ, ಹಾಗೆ ತಿನ್ಬೋದು. ಯಾಕೆಂದರೆ ಇದರಲ್ಲೇ ಮಸಾಲೆ ಖಾರ ಎಲ್ಲ ಇರುತ್ತಲ್ಲ, ಹಾಗಾಗಿ. ಇಲ್ಲಾಂದರೆ ನಾರ್ತ್ ಇಂಡಿಯಾದಲ್ಲಿ ಯಾವಾಗಲೂ ಪರೋಟಾಗೆ ಏನು ಕೊಡ್ತಾರೆ, ಉಪ್ಪಿನಕಾಯಿ ಮತ್ತು ಮೊಸರು, ಹಾಗೆ ಅದನ್ನು ಮಾಡಬಹುದು. ಇಲ್ಲ ಇದಕ್ಕೆ ಬೆಣ್ಣೆ ಹಾಕಿ ಬೇಯಿಸಿದ್ರು ಚೆನ್ನಾಗಿರುತ್ತೆ. ನಾನು ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ. ಎರಡು ಕಡೆನೂ ಚೆನ್ನಾಗಿ ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಈ ಎಲೆಕೋಸಿನ ಚಪಾತಿ ಅಥವಾ ಪರೋಟ ರೆಡಿಯಾಗಿರುತ್ತೆ. ತುಂಬಾ ಸಾಫ್ಟಾಗಿರುತ್ತೆ. ಸೊ ಇದನ್ನು ಈಗ ಟೇಸ್ಟ್ ಮಾಡಿ ಹೇಳುವಂಥ ಟೈಮ್. ಅಗೇನ್ ಬ್ಯಾಕ್ ಟು ಮೈ ಕಂಫರ್ಟ್ ಪ್ಲೇಸ್. ಸಾಫ್ಟಾಗಿದೆ, ಹಾಗೆ ತಿಂತಾಯಿದ್ದೀನಿ ನೋಡಿ, ನಾನೇನು ಹಾಕ್ಕೊಂಡಿಲ್ಲ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತಿನ 2 ರೆಸಿಪಿಗಳು ಅವಲಕ್ಕಿ ಪಲಾವ್ ಮತ್ತು ಎಲೆಕೋಸಿನ ಚಪಾತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಅಡುಗೆಗಳೊಂದಿಗೆ ನಾನು ನಿಮ್ಮನ್ನು ನೆಕ್ಸ್ಟ್ ವ್ಲಾಗಲ್ಲಿ ಭೇಟಿ ಆಗ್ತೀನಿ. Until then, see you, take care, stay safe, have a good day, bye bye.